ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಫಿಶ್ ಮಸಾಲ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನಾನೊಂದು 2 kg ಮೀನು ತಂದಿದ್ದೆ. ಅದರಲ್ಲಿ ಸಪ್ರೇಟಾಗಿ ಮಸಾಲಾಗೆ ಮತ್ತು ಫ್ರೈಗೆ ಅಂತ ಸಪ್ರೇಟ್ ಮಾಡ್ಕೊಂಡು ಒಂದು 8ರಿಂದ 10 ಪೀಸ್ ಮಸಾಲ ಮಾಡ್ತಾಯಿದ್ದೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿ ಪೀಸ್ ಹಾಕ್ಕೊಳ್ರಿ. ಒಂದು 2ರಿಂದ 3 ಪೀಸು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು 3 ಬ್ಯಾಡಗಿ, ಒಂದು 3 ಒಣಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಬಿಟ್ಟು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಖಾರದ ಪುಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಇದೆರಡು ಆ್ಯಡ್ ಮಾಡ್ಕೊಂಡಾದಮೇಲೆ ಒಂದು ಟೊಮೊಟೊ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಒಂದು ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಬಿಟ್ಟು ಸ್ವಲ್ಪ ಒಂದು ರೇಂಜ್ಗೆ ರುಬ್ಬಿದ್ದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೊಂಡು ಒಂದು ರೌಂಡ್ ತಿರುಗಿಸ್ಬಿಟ್ಟು ಈಗ ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಡಿಮೆ ನೀರು ಆ್ಯಡ್ ಮಾಡ್ಕೋಬೇಕು. ಇಲ್ಲೇ ನಮ್ಮದು ಫಿಶ್ ರೆಸಿಪಿ ಚೆನ್ನಾಗಿ ಬರೋಕ್ಕೆ ಇದೇ ಕಾರಣ. ಸ್ವಲ್ಪ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟೇಜ್ ಬಂದರೆ ಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಮಸಾಲೆ ಉಪ್ಪು ಆ್ಯಡ್ ಮಾಡಿದ್ದಾದಮೇಲೆ ಮಸಾಲೆ ಸ್ವಲ್ಪ ಬೆಂದ ಮೇಲೆ ನೀವು ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಕುದೀಲಿ. ಮಸಾಲೆ ಸ್ಮೆಲ್ಲೆಲ್ಲ ಪೂರ್ತಿ ಹೋದ್ಮೇಲೆ ಮೀನು ಮುಳುಗೋವಷ್ಟು ಮಸಾಲೆ ಇರಬೇಕಷ್ಟೆ. ಯಾಕಂದರೆ ಫಿಶಲ್ಲಿ ನೀರೂರುತ್ತೆ. ನೀರೂರಿದ್ದಾದಮೇಲೆ ನೀವು ಜಾಸ್ತಿ ನೀರು ಇಟ್ಕೊಂಡಿದ್ರಿ ಅಂದರೆ ಫುಲ್ ನೀರು ಥರ ಹೋಗ್ಬಿಡುತ್ತೆ. ಫಿಶ್ ಮಸಾಲ ಅಂದರೆ ಈಗ ನೋಡಿ, ನಾನು ಪಾತ್ರೆ ಕರೆಕ್ಟಾಗಿ ಎಲ್ಲ ಮೀನು ಕೂತಿದ್ದಾದಮೇಲೆ ಈಗ ಚೆನ್ನಾಗಿ ಕುದೀತಾ ಇರೋದು ಅಂತ ಇದಕ್ಕೆ ಬಿಸಿ ಮಸಾಲೆಗೆ ನಾವು ಫಿಶ್ನ ಹಾಕಿದ್ದೀವಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನಾವು ಪ್ಲೇಟ್ನ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿದ್ದಾದಮೇಲೆ ಕೆಳಗಡೆ ಸ್ಟವ್ ಆಫ್ ಮಾಡಿಬಿಡಿ. ಒಂದು 10 to 15 ಮಿನಿಟ್ಸ್ ಬಿಡಿ. ನೋಡಿ ಈ ಥರ ಬರುತ್ತೆ ಮಸಾಲೆ, ಫಿಶ್ ಮಸಾಲ. ನೀವು ನೀರಿದ್ದಂಗೆ ಹಾಕಿದ್ರಿ ಅಂದರೆ ಫಿಶ್ ಮಸಾಲ ಟೇಸ್ಟ್ ಬರೋಲ್ಲ, ನೀರು ಥರ ಆಗೋಗ್ಬಿಡುತ್ತೆ. ನೋಡಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಕಡೆ ಮಸಾಲೆ ಹತ್ತಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ. ಥ್ಯಾಂಕ್ ಯು.